ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಸೊ ಇವತ್ತೇ ಲಾಸ್ಟು ಡಿಸ್ಕೌಂಟೆಡ್ ಪ್ರೈಸ್ ಇರೋದು. ಮತ್ತು ನಿಮಗೆ ಲೈಕ್ ಜಾನ್ವರಿಯಿಂದ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ನೋಡಿ ಇನ್ನೂ ಟೈಮ್ ಇದೆ. ನಿಮಗೆ ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಇಟ್ಸ್ ಅಪ್ ಟು ಯು. ನನ್ನ ಕಡೆಯಿಂದ ಯಾವುದೇ ಥರದ ಫೋರ್ಸ್ ಇಲ್ಲ. ಸೊ ಇವತ್ತಿನ ಮಾರ್ಕೆಟು ಆಲ್ಮೋಸ್ಟ್ ಈಸಿ ಮಾರ್ಕೆಟು. ಬಿಕಾಸ್ ಏನಂದರೆ ನಾನು ಸ್ಟೂಡೆಂಟ್ಸ್ ಕೂಡ ನೆನ್ನೆ ಹೇಳಿದ್ದೆ. ಆ್ಯಂಡ್ ನಿನ್ನೆ ನಾನು ಫಾರೆಕ್ಸಲ್ಲಿ ಏನು ಟ್ರೇಡ್ ಕೂಡ ಮಾಡಲಿಲ್ಲ. ಯಾಕೆಂದರೆ ಇವೆಂಟ್ ಅಂದರೆ ಫೆಡ್ದು ಅದು ಇದು ತುಂಬ ಇವೆಂಟ್ಸ್ ಇದೆ ಅಂತ ತೋರಿಸ್ತಿತ್ತು. ಸೊ ಹಾಗಾಗಿ ಟ್ರೇಡ್ ಮಾಡಲ್ಲ. ತುಂಬ ವಾಲಟೈಲ್ ಕೂಡ ಇತ್ತು. ಸೊ ನೋಡುವ ಇವತ್ತೇನಾದರೂ ಫಾರೆಕ್ಸಲ್ಲಿ ಟ್ರೇಡ್ ಸಿಕ್ಕಿದ್ರೆ ಲೆಟ್ಸ್ ಸಿ ಟ್ರೇಡ್ ಮಾಡೋಣ. ಅದರ್ವೈಸ್ ನೋಡುವ. ಇನ್ನು ಮಾರ್ಕೆಟ್ ಗೋಲ್ಡ್ ಕೂಡ ಕಂಪ್ಲೀಟ್ ಸೈಡ್ ವೇಸ್ ಇದೆ ಬೆಳಗ್ಗೆಯಿಂದ. ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್ಸ್. ಲೆಟ್ ರಿಫ್ರೆಶ್ ಇಟ್. ಸೊ ಇವು ಕೂಡ ತುಂಬ ಚೆನ್ನಾಗಿ ಹಾಗೆ ಪ್ರಾಫಿಟ್ ಮಾಡ್ಕೊಂಡು ನಾನು ಹ್ಯಾಪಿ. ನಂದು ಟಾರ್ಗೆಟ್ ಏನಿತ್ತು ಆಲ್ಮೋಸ್ಟ್ ಅದು ರೀಚ್ ಆಗೀನಿ. ಲೆಟ್ಸ್ ಕ್ಲೋಸ್ ದ ಪೋರ್ಟಲ್. ನೋ ಮೋರ್ ಟ್ರೇಡ್ಸ್. ಸೊ ಇವತ್ತಿಂದು ಆ್ಯಕ್ಚುಲಿ ಏನಕ್ಕೆ ನಿಮಗೆ ಈಸಿ ಆ್ಯಂಡ್ ಸಿಂಪಲ್ ಟ್ರೇಡ್ ಅಂತ ಹೇಳ್ತೀನಿ ಕೇಳಿ. ಸೊ ಸ್ಟೂಡೆಂಟ್ಸ್ ಕೂಡ ನಾನು ಗೈಡ್ ಮಾಡಿದ್ದೆ ನಿನ್ನೆ. ಇಟ್ಸ್ ಅ ವೆರಿ ಸಿಂಪಲ್ ಆ್ಯಂಡ್ ಟ್ರಿಕ್ಕಿ ಇತ್ತು. ಏನಂದರೆ ಮಾರ್ಕೆಟಲ್ಲಿ ನಿನ್ನೆ ಬಂದು ಈ ರಿಜೆಕ್ಷನ್ ಎಕ್ಸ್ಪೆಕ್ಟೆಡ್ ಇತ್ತು. ಇಟ್ಸ್ ಅ ವೆರಿ ಮಚ್ ಎಕ್ಸ್ಪೆಕ್ಟೆಡ್ ರಿಜೆಕ್ಷನ್ ಇದು. ಏನಕ್ಕೆ ಅಂದರೆ ಮಾರ್ಕೆಟ್ ಕೆಳಗಡೆಯಿಂದ ಮೇಲೆ ಬರ್ತಿದೆ ಅಂದಾಗ ಒಂದು ಸರ್ಟನ್ ಲೆವೆಲಿಂದ ಇದು ರಿಜೆಕ್ಟ್ ಆಗಬೇಕಿತ್ತು. ಸೊ ಹಾಗಾಗಿ ಅದು ರಿಜೆಕ್ಷನ್ ಆಗಿತ್ತು. ಬಟ್ ಇವತ್ತೇನಾಗಿದೆ, ಇವತ್ತು ಸಿನಾರಿಯೋ ಉಲ್ಟಾ ಇದೆ. ಸೊ ನಿಮಗೆ ಸಿನಾರಿಯೋ ಯಾಕೆ ಉಲ್ಟಾ ಇದೆ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಸೊ ಈಗ ನಿಮಗೆ ಶಾರ್ಪ್ ಕಂಟಿನ್ಯೂಸ್ ಆಗಿ ಪುಲ್ ಬ್ಯಾಕ್, ಶಾರ್ಪ್ ಫಾಲ್, ದಿಸ್ ಇಸ್ ದ ಪುಲ್ ಬ್ಯಾಕ್. ಫಸ್ಟ್ ಹೈಯರ್ ಟೈಮ್ ಫ್ರೇಮಲ್ಲಿ ಪುಲ್ ಬ್ಯಾಕ್ ಕೊಟ್ಟಿದ್ದು, ಓಕೆನಾ. ಸೊ ನಿನ್ನೆ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಈಗ ನಿನ್ನೆ ದಿಸ್ ವಾಸ್ ದ ಲಾಸ್ಟ್ ಸೆಲ್ಲರ್ ಇನ್ ದ ಮಾರ್ಕೆಟ್. ಇಟ್ ಮೀನ್ಸ್ ಫ್ರೆಶ್ ಸೆಲ್ಲರ್ ಇನ್ ದ ಮಾರ್ಕೆಟ್. ಇವನು ಫ್ರೆಶ್ ಸೆಲ್ಲರು ಮಾರ್ಕೆಟಲ್ಲಿ, ಈಸ್ ದ ಫ್ರೆಶ್ ಬಯರ್ ಇನ್ ದ ಮಾರ್ಕೆಟ್. ನಿನ್ನೆ ಎರಡೂ ಕಡೆನೂ ಮಾರ್ಕೆಟು ಒಬ್ಬ ಫ್ರೆಶ್ ಸೆಲ್ಲರ್ನು ತಂದಿದೆ ಮಾರ್ಕೆಟ್ಗೆ, ಫ್ರೆಶ್ ಬಯರ್ನು ಕೂಡ ತಂದಿದೆ ಇಬ್ರು. ಸೊ ಇಟ್ ಮೀನ್ಸ್ ಮಾರ್ಕೆಟ್ ಈಸ್ ಟಗ್ ಆಫ್ ವಾರ್. ನಿಮಗೆ ಫ್ಲಾಟಿಶ್ ಓಪನ್ ಆಗಿದ್ದರೆ ಐ ಎಕ್ಸ್ಪೆಕ್ಟೆಡ್ ಲೈಟ್ ಸೈಡ್ ವೇಸ್ ಆಗುತ್ತೆ ಮಾರ್ಕೆಟು. ಲೆಟ್ಸ್ ಎಲ್ಲಿ ಹೋಗಲ್ಲ ಅಂತ. ಒನ್ಸ್ ಮಾರ್ಕೆಟ್ ಈಸ್ ಗ್ಯಾಪ್ ಅಪ್. ಸೊ ಗ್ಯಾಪ್ ಅಪ್ ಆಗಿ ಆಲ್ಮೋಸ್ಟ್ ಒಂದು ಗ್ಯಾಪ್ ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡೋದಾದರೆ ಆಲ್ಮೋಸ್ಟ್ ಒಂದು 100 ಪಾಯಿಂಟ್ಸ್ ಮೂವ್ಮೆಂಟ್ ಆದಾಗ ಇಟ್ಸ್ ವೆರಿ ಮಚ್ ಕ್ಲಿಯರ್ ಮಾರ್ಕೆಟಲ್ಲಿ ಆಲ್ರೆಡಿ ಇಲ್ಲಿಂದ ಸೆಲ್ ಮಾಡಿರೋನಿಗೆ ಕಾಸ್ಟ್ ಟು ಕಾಸ್ಟ್ ತೋರಿಸ್ತಿರುತ್ತೆ. ಓಕೆ, ಪ್ರೀಮಿಯಂ ಡಿ ಕೆ ವಾಟ್ ಎವರ್ ಇಟ್ ಮೇ ಬಿ, ಅವನಿಗೆ ಕಾಸ್ಟ್ ಟು ಕಾಸ್ಟ್ ತೋರಿಸ್ತಿರುತ್ತೆ. ಅವನು ಐ ಹ್ಯಾಸ್ ಟು ಎಕ್ಸಿಟ್ ಇಟ್ ಆರ್ ಅವನು ಫೈರ್ ಫೈಟಿಂಗ್ ಮಾಡಬೇಕು. ಇಟ್ ಮೀನ್ಸ್ ಅಡಿಷ್ನಲ್ ಅಮೌಂಟ್ ಹಾಕಿ ಅವರೇಜ್ ಮಾಡಬೇಕು. ಸೆಕೆಂಡು, ಇಲ್ಲಿಂದ ಲೈಕ್ ನಿನ್ನೆದು ಎಕ್ಸಾಕ್ಟಾಗಿ ಹೈ ಏನಿದೆಯಲ್ಲ, ಸೊ ಮೊನ್ನೆದು ಎಕ್ಸಾಕ್ಟ್ ಹೈ. ಸೊ ಆ ಲೆವೆಲಿಂದಲೂ ಮಾರ್ಕೆಟ್ ಏನಾದರೂ ಅಪ್ಸೈಡ್ ಹೋಗೋ ಅಪ್ ಮೇಲೆ ಬಂದರೆ ಮಾರ್ಕೆಟಲ್ಲಿ ಸ್ವಲ್ಪ ಬುಲಿಶ್ ನೇಚರ್ ಇರುತ್ತೆ ಅನ್ನೋದು ಗೊತ್ತಿತ್ತು. ಸೊ ಹಾಗಾಗಿನೇ ಐ ಜಸ್ಟ್ ವೆಯ್ಟೆಡ್. ಸೊ ಯಾವಾಗ ನನಗೆ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಕೊಡಲ್ಲ, ಬೆಳಗ್ಗೆನೇ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟಲ್ಲಿ 1 or 2 ಕ್ಯಾಂಡಲ್ಸ್ ರಿಟ್ರೇಸ್ಮೆಂಟ್ ಬಂದೆ, ಐ ಕ್ಯಾನ್ ಬೈ ಇಟ್ ಅಂತ. ಸೊ ರಿಟ್ರೇಸ್ಮೆಂಟ್ ಕೊಡಲಿಲ್ಲ. ಬಟ್ ಏನಂದರೆ ನೀವು ವಿತ್ ರಿಟ್ರೇಸ್ಮೆಂಟ್ ಟ್ರೇಡ್ ಮಾಡಿ. ಆಲ್ವೇಸ್ ನಾನು ನಿಮಗೆ ಹೇಳೋದು, ವಿತೌಟ್ ರಿಟ್ರೇಸ್ಮೆಂಟ್ ನಾಲೆಡ್ಜ್ ಇಲ್ಲ ಅಂದರೆ ಟ್ರೇಡ್ ಮಾಡಿಬಿಡಿ. ಬಿಕಾಸ್ ಯಾವತ್ತು ಮಾರ್ಕೆಟ್ ರಿಟ್ರೇಸ್ಮೆಂಟ್ ಕೊಡುತ್ತೆ ಕೊಡಲ್ಲ ಅನ್ನೋದನ್ನ ಐಡೆಂಟಿಫೈ ಮಾಡೋದು ಕಷ್ಟ, ಓಕೆನಾ. ಸೊ ಇವತ್ತು ನನಗೆ ಸಿನಾರಿಯೋ ಇದ್ದಿದ್ದು, ಇವನು ಆಲ್ರೆಡಿ ಟ್ರ್ಯಾಪ್ ಆಗಿದ್ದಾನೆ, ಇವ್ರುಗಳು ಟ್ರ್ಯಾಪ್ ಆಗಿದ್ದಾರೆ. ಸೊ ಇಬ್ಬರು ಟ್ರ್ಯಾಪಲ್ಲಿದ್ದಾರೆ ಅಂದಾಗ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಒಂದು ಬುಲಿಶ್ ಮೂವ್ಮೆಂಟ್ ಕೊಡ್ಬೋದು ಅಂತ ನಾನು ಇಲ್ಲೇ ಮಾರ್ಕೆಟು ಯಾವಾಗ ಇಲ್ಲಿ ಸ್ಮಾಲ್ ಕ್ಯಾಂಡಲ್ ಮಾಡಿ ಅಗೇನ್ ಅಪ್ಸೈಡ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಒಂದು ರಿಸ್ಕಿ ಟ್ರೇಡ್ ಎತ್ಕೊಂಡೆ ನಾನು. ಸೊ ಇಲ್ಲಿಗೆ ಬರೋಷ್ಟರಲ್ಲಿ ಐ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್, ಓಕೆನಾ. ಸೊ ಆಲ್ಮೋಸ್ಟ್ ನನಗೆ ಉತ್ತಮ ಪ್ರಾಫಿಟ್ ಮಾಡಿಕೊಟ್ಟಿದ್ದೆ ನಾನು. ಸೊ ನಿಮಗೆ ಅದನ್ನು ಹೇಳೋದಿಲ್ಲ, ಬಟ್ ಸ್ಟೂಡೆಂಟ್ಸಿಗೆ ನಾನು ಕ್ಲಿಯರಾಗಿ ಹೇಳಿದೆ, ವೆಯ್ಟ್ ಫಾರ್ ಇಟ್ ರಿಟ್ರೇಸ್ಮೆಂಟ್ ಅಂತ. ಸೊ ದಿಸ್ ಕುಡ್ ಬಿ ದ ಫಸ್ಟ್ ರಿಟ್ರೇಸ್ಮೆಂಟ್. ಅಫ್ಕೋರ್ಸ್ ಈ ಲೈನ್ ಕೂಡ ಸಮ್ಟೈಮ್ ಸಪೋರ್ಟಾಗಿ ವರ್ಕ್ ಆಗುತ್ತೆ, ಸಮ್ಟೈಮ್ ವರ್ಕ್ ಆಗೋದಿಲ್ಲ. ಅದು ಏನು ಸಮ್ಟೈಮ್ ವರ್ಕ್ ಆಗೋ ದಿನ ನಮಗೆ ಡೆಫಿನೆಟಾಗಿ ಉತ್ತಮವಾದ ಪ್ರಾಫಿಟ್ ಕೊಡುತ್ತೆ. ಇಲ್ಲಿ ತೊಗೊಂಡವ್ರಿಗೂ ಆಲ್ಮೋಸ್ಟ್ 15 ಪಾಯಿಂಟ್ ಮೂವ್ ಆಗಿದೆ ಮಾರ್ಕೆಟು. ಸೊ ಅದಾದಮೇಲೆ ಕೆಳಗಡೆ ಬಂದಾಗ ನೀವು ತೊಗೊಂಡ್ರು ಕೂಡ ಅಗೇನ್ ಮೂವ್ ಆಗಿದೆ. ಸ್ಟಿಲ್ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಫೋಲ್ಡ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಏಕೆಂದರೆ ಮಾರ್ಕೆಟಲ್ಲಿ ಏನಾಗಿದೆ, ದಿಸ್ ಇಸ್ ದ ಪಿಕ್ಚರ್ ಪರ್ಫೆಕ್ಟ್ ಪ್ರೈಸ್ ಆ್ಯಕ್ಷನ್. ಲೋಯರ್ ಲೋ, ಫಸ್ಟ್ ಟೈಮ್ ಲೋಯರ್ ಹೈ, ಅಗೇನ್ ಹೈಯರ್ ಲೋ, ಅಗೇನ್ ಹೈಯರ್ ಹೈ. ಸೊ ಮಾರ್ಕೆಟ್ ಈಸ್ ಮೇಕಿಂಗ್ ವಾಟ್ ಎಕ್ಸಾಕ್ಟ್ಲಿ ನಿಮಗೆ ಪ್ಯಾಟ್ರನ್ ಪ್ರಕಾರ ಹೇಳಬೇಕು ಅಂದರೆ ಏನೇ ಹೇಳ್ತಿದೆ ಇದು, ದಿಸ್ ಇಸ್ ದ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್. ಸೊ ಮಾರ್ಕೆಟ್ ಈಸ್ ಡನ್ ಇಟ್ ಅನ್ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಹೈಯರ್ ಟೈಮ್ ಫ್ರೇಮಲ್ಲಿ ಆಗಿದೆ. ಸೊ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಬುಲಿಶ್ನೆಸ್ ಕೂಡ ಕಾಣಿಸ್ತಾ ಇದೆ. ಸೊ ಕ್ಲಿಯರಾಗಿ ಕಾಣಿಸ್ತಿದೆ. ಬಟ್ ನನಗೆ ಅಂದ್ಕೊಂಡಿರೋದು ಒಂದು ಫ್ರೈಡೆ. ಸೊ ಮಾರ್ಕೆಟ್ ಫರ್ದರ್ ಇಲ್ಲಿಂದ ಅಪ್ಸೈಡ್ ಮೂವ್ ಆಗುತ್ತೆ ಅನ್ನೋದು ಸ್ವಲ್ಪ ಕಷ್ಟ. ಸೊ ಇಲ್ಲೇ ಮೇ ಬಿ ಸೈಡ್ ವೇಸ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟು. ಇಲ್ಲೇ ಸೈಡ್ ವೇಸ್ ಆಗಿ ಮಾರ್ಕೆಟ್ ಕ್ಲೋಸ್ ಆದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಹತ್ರ ಯಾವುದೇ ಥರದ ಆಪ್ಷನ್ ಇರೋದಿಲ್ಲ. ಮಾರ್ಕೆಟ್ ಮೇ ಬಿ ಇಲ್ಲೇ ಕ್ಲೋಸ್ ಆದ್ರೂ ಆಗ್ಬೋದು, ಚಾನ್ಸಸ್ ಆಗಿದೆ. ಸೊ ಎರಡು ಥಿಂಗ್ಸ್ನು ನಾವು ನೋಡ್ಬೋದಲ್ಲ, ಐದರ್ ಇಲ್ಲೇ ಕ್ಲೋಸು ಆಗ್ಬೋದು ಮಾರ್ಕೆಟು, ಇಲ್ಲ ಮಾರ್ಕೆಟ್ ಕೆಳಗಡೆ ಕೂಡ ಬರ್ಬೋದು. ಬಟ್ ಕೆಳಗಡೆ ಬರೋ ಚಾನ್ಸಸ್ ತುಂಬ ಕಡಿಮೆ ಇದೆ ನನ್ನ ಪ್ರಕಾರ. ಸೈಡ್ ವೇಸ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಸೈಡ್ ವೇಸ್ ಆಗಿ ಕ್ಲೋಸ್ ಆದರೆ ಮಾರ್ಕೆಟಲ್ಲಿ ಲೈಕ್ ಮಂಡೆಗೆ ಡಿಫ್ರೆಂಟ್ ಸಿನಾರಿಯೋಸ್ನ ಹೇಳ್ಬೋದು. ಇವತ್ತು ಕ್ಲಾಸಲ್ಲಿ ಕೂಡ ಅದನ್ನು ಗೈಡ್ ಮಾಡ್ತೀನಿ. ಓಲ್ಡ್ ಸ್ಟೂಡೆಂಟ್ಸ್ಗೂ ಕೂಡ ಅವ್ರಿಗೆ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ಮಾರ್ಕೆಟಲ್ಲಿ ಲಾಜಿಕ್ ಏನಾಗ್ಬೋದು ಅಂತ. ಸೊ ಫೋಕಸ್ ಮಾಡಿ. ಆ್ಯಂಡ್ ನಿನ್ನೆ ವಿಡಿಯೋದಲ್ಲಿ ತುಂಬ ಥಿಂಗ್ಸ್ ಬಗ್ಗೆ, ಸೈಕಾಲಜಿ ಥಿಂಗ್ಸ್ ಬಗ್ಗೆ ಆಗಲಿ, ಕೆಲವೊಂದು ಥಿಂಗ್ಸ್ ಬಗ್ಗೆ ಮಾತಾಡಿದ್ದೆ ನಾನು. ಸೊ ಕೆಲವೊಂದು ಮೆಸೇಜ್ಗಳು ನೋಡಿ ನನಗೇ ಶಾಕ್ ಅನ್ನಿಸ್ತು. ಐ ಆಮ್ ಹ್ಯಾಪಿ ಬಿಕಾಸ್ ನೀವುಗಳು ಫೀಲ್ ಮಾಡ್ತಿರೋದು ನಾನು ಅದರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀನಿ ಅಂದರೆ ಅದಕ್ಕಿಂತ ಇನ್ನೇನು ಬೇಕಲ್ಲ. ಸೊ ದಟ್ಸ್ ಆಲ್ಸೋ ಗುಡ್ ಥಿಂಗ್.
ಸೊ ಅದರಲ್ಲಿ ಇರೋದನ್ನು ಪ್ರಾಕ್ಟಿಕಾಲಿಟಿ ಹೇಳೋದ್ರಲ್ಲಿ ಯಾರೂ ಏನು ಕಳ್ಕೊಳ್ಳೋದಿಲ್ಲ. ಸೊ ನಿಮಗೆ ಜೆನ್ಯೂನಿಟಿ ಆ್ಯಂಡ್ ಪ್ರಾಕ್ಟಿಕಾಲಿಟಿ ಮೈಂಡ್ಸೆಟ್ ಬಂದರೆ ಆಲ್ವೇಸ್ ಯು ವಿಲ್ ಬಿಕಮ್ ಫೀಲ್ ಫ್ರೀ. ಓಕೆನಾ? ಸೊ ಸೇಮ್ ಲಾಜಿಕ್ ಇವತ್ತಿಂತೂ ತುಂಬ ಸಿಂಪಲ್ ಟ್ರೇಡು. ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ ಇದೆ. ನಾನು ಮೊದಲೇ ಹೇಳಿದ್ದೀನಿ, ಜಾನ್ವರಿಯಲ್ಲಿಂದ ನಾನು ಹೈಕ್ ಮಾಡ್ಕೊಳ್ಳೇಬೇಕು. ಐ ಹ್ಯಾವ್ ಟು ಹೈಕ್ ಇಟ್. ಸೊ ಹೈಕ್ ಮಾಡ್ಕೊಳ್ತೀನಿ ಅನ್ನೋದು. ಸೊ ಜಾಯ್ನ್ ಆಗ್ತೀನಿ ಅನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ನೀವು ಕಲಿಬೋದು. ನೋಡಿ, ಇನ್ನೂ ಟೈಮ್ ಇದೆ. ಯು ಕ್ಯಾನ್ ಥಿಂಕ್ ಇಟ್. ಸೊ ಥಿಂಕ್ ಮಾಡಿ ಹೇಳಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ. ಬಿಕಾಸ್ ಯೂಟ್ಯೂಬಲ್ಲಿ ನಂದು ಯಾವುದೇ ಥರದ ಕಮೆಂಟ್ ಸೆಕ್ಷನ್ ಆನ್ ಇಲ್ಲ. ಸೊ ಹಾಗಾಗಿ ನಿಮ್ದು ಏನೇ ಡೌಟ್ಸ್ ಇದ್ದರೂ ಡೈರೆಕ್ಟ್ ನನಗೆ ಬರಲಿ. ಐ ಡೋಂಟ್ ಕೇರ್ ಇಟ್. ಬಿಕಾಸ್ ನಾನು ಸೋಷಿಯಲ್ ಮೀಡಿಯಿಂದ ಆಲ್ವೇಸ್ ಫ್ರೀಯಾಗಿರೋಕ್ಕೆ ಇಷ್ಟಪಡ್ತೀನಿ. ಅಲ್ಲೇನಾಗ್ತಿದೆ ಇಲ್ಲೇನಾಗ್ತಿದೆ ಅಂತ ನೋಡ್ಕೊಂಡು ತೊಗೊಳ್ಳೋಷ್ಟು ಟೈಮ್ ಇಲ್ಲ ನನಗೆ. ಮತ್ತು ನಿಮಗೆ ಇವತ್ತಿಂದು ಗೋಲ್ಡಿನ ಚಾರ್ಟ್ ಕೂಡ ಅಷ್ಟೇ. ಗೋಲ್ಡಲ್ಲಿ ಲೈಕ್ ನೋಡುವ, ಗೋಲ್ಡು ಸೈಡ್ ವೇಸ್ ಇದೆ ಗೋಲ್ಡ್ ಚಾರ್ಟು. ಅದರಲ್ಲಿ ಏನೂ ಮೂಮೆಂಟ್ ಇಲ್ಲ, ಯಾಕೆಂದರೆ ನಿನ್ನೆ ತುಂಬ ದೊಡ್ಡ ವೊಲಟೈಲ್ ಮೂಮೆಂಟ್ ಆಗಿರೋದ್ರಿಂದ. ಒಂದು ಫ್ರೈಡೇ, ಸೊ ಫ್ರೈಡೇ ಆದ್ದರಿಂದ ಸ್ವಲ್ಪ ಮಾರ್ಕೆಟ್ ಸ್ಲೋನೇ ಇರುತ್ತೆ ಗೋಲ್ಡು. ಈ ವೀಕಲ್ಲೇನು ಗೋಲ್ಡಲ್ಲಿ ಏನಂತ ಇದು ಮಾಡಿಲ್ಲ ನಾನು. ಜಸ್ಟ್ ಒಂದು 10,000 ಬಿಟ್ಟರೆ ಮತ್ತೇನು ದುಡ್ಡು ಮಾಡ್ಕೊಂಡಿಲ್ಲ. ಲೆಟ್ಸಿ ನೋಡುವ, ಇವತ್ತೇನಾದ್ರು ಸಿಕ್ಕಿದ್ರೆ ಟ್ರೇಡ್ ಮಾಡ್ತೀನಿ, ಅದರ್ವೈಸ್ ನೋ ಟ್ರೇಡ್ಸ್. ಈ ವೀಕಲ್ಲಿ ಮ್ಯಾಕ್ಸಿಮಮ್ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡ್ತಾಯಿದ್ದೀನಿ ನಾನು ಕೂಡ. ಗೋಲ್ಡಲ್ಲಿ ಯಾವ್ಯಾವ ಡೇಸ್ ಏನೇನು ಇರುತ್ತೆ ಅನ್ನೋದು ನನಗೂ ಸ್ವಲ್ಪ ಅರ್ಥ ಆಗಬೇಕಲ್ವ. ಸೊ ನಿಫ್ಟಿ ಆಲ್ವೇಸ್ ಈಸಿ, ಬಿಕಾಸ್ ನಿಫ್ಟಿಯಲ್ಲಿ ತುಂಬ ವರ್ಷದ ಎಕ್ಸ್ಪೀರಿಯೆನ್ಸು ಹೆಲ್ಪ್ ಮಾಡುತ್ತೆ ನಮಗೆ. ಸೊ ಹಾಗಾಗಿ ನಿಫ್ಟಿ ಆಲ್ವೇಸ್ ಈಸಿ ಅನಿಸುತ್ತೆ. ಬಟ್ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಸೈಡ್ ಟ್ರೇಡ್ನ ಟ್ರೈ ಮಾಡಲಿಕ್ಕೆ ಹೋಗಬೇಡಿ ಇವತ್ತು. ಬಿಕಾಸ್ ನನ್ನ ಸೆಲ್ಲಿಂಗ್ ಬರೋದಾಗಿದ್ದರೆ ಮಾರ್ಕೆಟಲ್ಲಿ ಫಸ್ಟ್ ಒಂದು ಹಾಫ್ ಆನ್ ಅವರಲ್ಲೇ ಬಂದ್ಬಿಡೋದು ಮಾರ್ಕೆಟು. ಸೊ ಇವತ್ತು ಮಾರ್ಕೆಟ್ ಬರೋ ಥರ ಕಾಣಿಸ್ತಿಲ್ಲ. ಸೊ ಬಂದರೆ ಒಂದು 2 ಗಂಟೆ ಮೇಲೆ ಏನಾದ್ರು ಶಾರ್ಪ್ ಫಾಲ್ ಬರಬೇಕು. ಅದರ್ವೈಸ್ ಮಾರ್ಕೆಟು ಇಲ್ಲೇ ಹೋಲ್ಡ್ ಮಾಡಿ 2 ಗಂಟೆ ಮೇಲೆ ಅಪ್ ಸೈಡ್ ಹೋಗಬೇಕು. ಇಲ್ಲ ಮೂರನೇದು ಸೈಡ್ ವೇಸ್ ಆಗಬೇಕು. ಮೂರಲ್ಲಿ ಒಂದಂತೂ ಆಗುತ್ತಲ್ವ, ಅದು ಗೊತ್ತಿರೋದೇನೆ. ಸೊ ಅದರಲ್ಲಿ ಯಾವುದಾಗುತ್ತೆ ಸಿನಾರಿ ಹೇಳೋಕ್ಕಲ್ಲ. ಬಟ್ ಬೆಳಿಗ್ಗೆ ಅಂತೂ ಬಯರ್ಸ್ ಕಂಟ್ರೋಲಲ್ಲಿ ಇದೆ. ಅಟ್ ಪ್ರೆಸೆಂಟ್ ಮಾರ್ಕೆಟ್ ಇಸ್ ಬಯರ್ ಕಂಟ್ರೋಲ್. ಏನಕ್ಕೆ ಅಂದರೆ ಮಾರ್ಕೆಟ್ ಓವರ್ ಆಲ್ ಸ್ಟ್ರಕ್ಚರ್ ಇಟ್ಸಲ್ಲಿ ಬುಲಿಶೇ ಇದೆ, ಏನು ಬೇರಿಶ್ ಏನಿಲ್ಲ ಮಾರ್ಕೆಟು. ಸೊ ಒಂದು ಸೆಕೆಂಡ್ ಏನಂದರೆ ನಿಮಗೆ ಡಿಸೆಂಬರ್ ಮಂತಲ್ಲಿ ಮಾರ್ಕೆಟು ಸ್ಲೋ ಇರುತ್ತೆ. ಇವಾಗ ನೀವು ನೋಡಿದರೆ ಸ್ಟ್ರಗಲ್ ಮಾಡ್ತಿದೆ, 20 ಪಾಯಿಂಟ್ ಒಳಗಡೆ ಮಾರ್ಕೆಟ್ ಮೂವ್ ಆಗ್ತಿದೆ. ಯಾಕೆ ಸ್ಟ್ರಗಲ್ ಮಾಡ್ತಿದೆ? ಬಿಕಾಸ್ ಡಿಸೆಂಬರ್ ಎಂಡಲ್ಲಿ ಮ್ಯಾಕ್ಸಿಮಮ್ಮು ಫಾರಿನ್ ಇನ್ವೆಸ್ಟರ್ಸ್ಗಳದು ಒಂದು ಕ್ರಿಸ್ಮಸ್ ಹಾಲಿಡೇಸ್ ಇದ್ದೇ ಇರುತ್ತೆ ಅವ್ರುಗಳು. ಸೊ ತುಂಬ ಜನ ಅವೈಲೇಬಲ್ ಇರೋಲ್ಲ. ಮತ್ತು ಇನ್ನೊಂದೇನೆಂದರೆ ಲೈಕ್ ಮಾರ್ಕೆಟಲ್ಲಿ ಅವರಿಲ್ಲ ಅಂದರೆ ಲಿಕ್ವಿಡಿಟಿನೇ ಇರೋಲ್ಲ, ಕಡಿಮೆ ಇರುತ್ತೆ ಲಿಕ್ವಿಡಿಟಿ. ಹಾಗಾಗಿ ಮಾರ್ಕೆಟ್ ನೀವು ಅಬ್ಸರ್ವ್ ಮಾಡಿದರೆ ಲಾಸ್ಟ್ 2-3 ಡೇಸಿಂದ ಸ್ಲೋ ಆಗಿದೆ ಆಲ್ರೆಡಿ 19ನೇ ತಾರೀಕು. ಸೊ ಇನ್ನೊಂದು 10 ದಿನ ನೋಡಿದರೆ ನಿಮಗೆ ನಿನ್ನೆನೂ ಮಾರ್ಕೆಟ್ ಸ್ವಲ್ಪ ಮೂಮೆಂಟ್ ಆಯಿತು, ಆಮೇಲೆ ಸ್ಲೋ ಆಗೋಯಿತು. ಇವತ್ತು ಮಾರ್ನಿಂಗ್ ಮೂಮೆಂಟ್ ಆಯಿತು, ಸ್ಲೋ ಆಯಿತು. ಲೆಟ್ ಸಿ, ಬಿಕಾಸ್ ನಾನು ಫಸ್ಟ್ ವೀಕ್ ಆಫ್ ಜನವರಿ ತನಕ ಮಾರ್ಕೆಟ್ ಹಿಂಗೆ ಸ್ಲೋ ಇರುತ್ತೆ ಅಂದ್ಕೊಳ್ತೀನಿ. ಬಾಟಮ್ ಅದೇ, ನಿಮಗೇನಾದರೂ ಮಾರ್ಕೆಟು ಕೆಳಗಡೆ ಬಿದ್ದಿದ್ದರೆ ಅಷ್ಟು ಸ್ಲೋ ಆಗ್ತಿರಲ್ಲ. ಟಾಪಲ್ಲಿದೆ ಮಾರ್ಕೆಟು, ಸ್ಲೋ ಆಗೋಕ್ಕೆ ಇನ್ನೂ ಈಸಿ ಅದಕ್ಕೆ, ಟಾಪಲ್ಲಿರೋದ್ರಿಂದ. ಲೆಟ್ ಸಿ, ನೋಡುವ. ಸೊ ಕಲಿಬೇಕನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಹ್ಯಾಪಿ ವೀಕೆಂಡ್.